ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರೋರಿಗೆ ಒಂದು ದೊಡ್ಡ ಮೊತ್ತದ ಹಣ ಕೊಡಲಾಗಿದೆ ಅನ್ನುವಂತಹ ಗುಸುಗುಸು ಇದೀಗ ಬಿಜೆಪಿಯೊಳಗೆ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ನೀಡಲಾಗಿರುವಂತಹ ವರದಿಯಲ್ಲಿ ಪಕ್ಷದೊಳಗೆ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಸ್ತೃತ ವರದಿ ಕೊಡಲಾಗಿದೆ. ಈ ರೀತಿಯಾದಂತಹ ಅಡ್ಡ ಮತದಾನ ಮಾಡೋದಕ್ಕೆ ಸುಮಾರು 5ರಿಂದ 6 ಕೋಟಿ ರೂಪಾಯಿ ಕೈ ಬದಲಾಗಿರುವಂತಹ ವಿಚಾರ ಅಷ್ಟೇ ಅಲ್ಲ, ಅನುದಾನದ ವಿಚಾರವೂ ಸಹ ಇದೀಗ ಹೊರಬಿದ್ದಿದೆ. ಇಂಥವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡುವಂತೆ ಶಿಫಾರಸು ಕೂಡ ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿರುವಂತಹ ಶಾಸಕರನ್ನ ಪತ್ತೆ ಹಚ್ಚೋದಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ರಚಿಸಲಾದಂತಹ ಸತ್ಯ ಶೋಧನಾ ಸಮಿತಿ ತುರ್ತಾಗಿ ಮಧ್ಯಂತರ ವರದಿಯನ್ನ ಕೇಂದ್ರದ ವರಿಷ್ಠರಿಗೆ ಕಳಿಸಿದ್ದಾರೆ ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೆಲ ದಿನಗಳಲ್ಲಿ ಮಾತ್ರ ಅಂತಿಮವಾದಂತಹ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಈ ವರದಿಯನ್ನ ಆಧಾರ ಮಾಡಿ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪಕ್ಷದ ವರಿಷ್ಠರು ನಿರ್ಧಾರ ಕೂಡ ಮಾಡಿದ್ದಾರೆ. ಬಹುಮುಖ್ಯವಾಗಿ ಅಡ್ಡ ಮತದಾನ ನಡೆಸಿದವರಲ್ಲಿ ಬೆಂಗಳೂರಿನ ಒಬ್ಬರು, ಕಲ್ಯಾಣ ಕರ್ನಾಟಕದ 2 ಹಾಗೆ ಕಿತ್ತೂರು ಕರ್ನಾಟಕದ 2 ಶಾಸಕರ ಮೇಲೆ ಉಚ್ಚಾಟನೆಯ ತೂಗುಗತ್ತಿ ತೂಗ್ತಾ ಇದೆ. ಇನ್ನು ಬೆಂಗಳೂರು ಮೂಲದ ಒಬ್ಬರು ಹಾಗೆ ಹಳೆ ಮೈಸೂರು ಭಾಗದ ಇನ್ನೊಬ್ಬರು ಶಾಸಕರು ಅಡ್ಡ ಮತದಾನ ನಡೆಸಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಆದರೂ ಸಹ ಕೊನೆಯ ಕ್ಷಣದಲ್ಲಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಇವರು ಹಿಂದೆ ಸರಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕೋದಕ್ಕೆ ಭಾರಿ ಮೊತ್ತದ ಆಫರನ್ನು ಕೊಡಲಾಗಿತ್ತು. ಮತದಾನಕ್ಕೂ ಮುನ್ನ ಅಂದರೆ 3 ದಿನಗಳ ಹಿಂದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೊದಲ ಕಂತಿನ ಹಣವನ್ನು ನಗದು ರೂಪದಲ್ಲಿ ಕೊಡಲಾಗಿತ್ತು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಮತದಾನದ ಹಿಂದಿನ ದಿನ ಒಪ್ಪಂದದಂತೆ ಎಲ್ಲ ಹಣವನ್ನು ನೀಡಿದ ಮೇಲೇ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕಿರೋದು ಸಹ ಅಷ್ಟೇ ನಿಜ ಅನ್ನೋದು ಇದೀಗ ಚರ್ಚೆ ಏನಿದೆ, ಈ ಚರ್ಚೆ ಕಾರ್ಯಕರ್ತರಲ್ಲಿ ನಡೀತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಇಲ್ಲಿನ ಬೆಳವಣಿಗೆಗಳು ಹಾಗೆ ಅಡ್ಡ ಮತದಾನ ನಡೆಸಿದಂತಹ ಶಾಸಕರ ವಿವರಗಳನ್ನು ರಾಜ್ಯ ಘಟಕ ತಮ್ಮದೇ ಆದಂತಹ ಒಂದು ಆಂತರಿಕ ಮೂಲಗಳಿಂದ ಸಂಗ್ರಹಿಸಿದಂತಹ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಈ ವರದಿ ಏನಿದೆ ಇದು ಅಧಿಕೃತವಲ್ಲದಿದ್ರೂ ಸಹ ತಮಗಿರುವ ಮಾಹಿತಿಗಳು, ವಿವಿಧ ಮೂಲಗಳಿಂದ ಸಂಗ್ರಹ ಮಾಡಿರುವಂತಹ ದಾಖಲೆಗಳು ಹಾಗೆ ಕೆಲವೊಂದು ಅನುಮಾನಾಸ್ಪದ ಶಾಸಕರ ನಡವಳಿಕೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿಯನ್ನ ಕೊಟ್ಟಿದ್ದಾರೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರಿಗೆ ಊಹೆ ಮಾಡದ ರೀತಿಯಲ್ಲಿ ಅತ್ಯಂತ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಲಾಗಿದೆ. ಬಿಜೆಪಿ ಸಂಗ್ರಹಿಸಿರುವಂತಹ ವರದಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ 5ರಿಂದ 7 ಜನ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರೋದು ಖಚಿತವಾಗಿದೆ. ಪಕ್ಷದಲ್ಲಿದ್ದು ತಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿ ಕೊನೆ ಕ್ಷಣದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಅಡ್ಡ ಮತದಾನ ನಡೆಸಿರುವಂತಹದ್ದು ಇವರಿಗೆ ಇದೀಗ ನೋಟಿಸ್ ಅಷ್ಟೇ ಅಲ್ಲ, ಅಮಾನತು ಮಾಡಿದ್ರು ಸಹ ಸಾಲದು ಅಂತ ಹೇಳ್ತಿದ್ದಾರೆ. ಬದಲಿಗೆ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸಬಾರದು, ಮುಲಾಜಿಲ್ಲದೆ ಬೇಲಿ ಜಿಗಿಯುವಂತಹ ಇಂತಹ ಶಾಸಕರಿಗೆ ಸ್ವಲ್ಪನೂ ಸಹ ಕರುಣೆ ತೋರದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡುವಂತೆ ಮನವಿ ಕೂಡ ಮಾಡಿದ್ದಾರೆ. ಈ ಹಿಂದೆ ಇದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಂತಹ ಆರೋಪದ ಮೇಲೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವ ರೀತಿ ಉಚ್ಚಾಟನೆ ಮಾಡಲಾಗಿತ್ತೋ ಅದೇ ರೀತಿ ಅಡ್ಡ ಮತದಾನ ನಡೆಸಿದಂತಹ ಎಲ್ಲಾ ಶಾಸಕರನ್ನ ಪಕ್ಷದಿಂದಲೇ ಹೊರಹಾಕಬೇಕು ಅಂತ ಹೇಳಿ ರಾಜ್ಯ ಘಟಕ ರಾಷ್ಟ್ರೀಯ ನಾಯಕರಿಗೆ ಮನವಿಯನ್ನ ಮಾಡಿರೋದಾಗಿ ಮೂಲಗಳು ಖಚಿತಪಡಿಸಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಸದಾನಂದ ಗೌಡ ಅವರು ಅಡ್ಡ ಮತದಾನದ ಮಾಹಿತಿ ಗೊತ್ತಿದ್ರೂ ಸಹ ಪಕ್ಷದ ಗಮನಕ್ಕೆ ತರದೆ ಕಡೆಗೆ ತಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿರೋದು ಸಹ ಇದೀಗ ವರಿಷ್ಠರ ಸಿಟ್ಟಿಗೆ ಕಾರಣ ಆಗಿದೆ ಅನ್ನೋದು ಕೂಡ
ಇಲ್ಲಿ ನಿಜ. ಇನ್ನು ಯಾರೇ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರೆ ಅವರ ವಿರುದ್ಧನೂ ಸಹ ಕ್ರಮವನ್ನು ಕೈಗೊಳ್ಳುವಂತಹ ಎಚ್ಚರಿಕೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ವಿರುದ್ಧ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದ ಬೆಂಗಳೂರಿನ ಶಾಸಕರ ವಿರುದ್ಧ ಕೂಡ ವರಿಷ್ಠರು ಈಗ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.